ಬಹುತೇಕ ಅಪ್ಪಾಜಿಯವರ ಆಶೀರ್ವಾದ ಆದ ಬಳಿಕ ನನ್ನ ಸಂಘ ಭಾಳ ದೊಡ್ಡದಲ್ಲ. ಒಂದು ಇತ್ತಿತ್ತಲಾಗಂದ್ರೆ 2015 ಹಿಡ್ಕೊಂಡು ಇತ್ತಿತ್ತಲ ಪ್ರಾರಂಭ ಆಯಿತು. ನಾ ಹಾಡಬೇಕಾದ್ರೆ ಬಹುತೇಕ 8 ಜಿಲ್ಲಾ 84 ತಾಲೂಕು ಕರ್ನಾಟಕ ಮಹಾರಾಷ್ಟ್ರ 2 ಅದು ಯಾರ ಆಶೀರ್ವಾದ ಅಂದ್ರೆ ಅವ್ರದೇ. ಕರೆ ಅಪ್ಪುಗಳ ಸಂಗಾಟ ಹಾಡಿದವ್ರ ಸಂಗಾಟ ಎದಿತ್ತಟ್ಟು ಹಾಡಿ ಬಂದಿಲ್ಲ. ಕರೆ ಅಪ್ಪುಗಳು ಇದ್ರಂದ್ರೆ ನಮ್ಮದೆಲ್ಲ ಬಂದೆ. ಎಲ್ಲೆಲ್ಲ ನಾ ಕಾರ್ಯಕ್ರಮಕ್ಕೆ ಹೋದಾಗ ಅಪ್ಪುಗಳು ಪುರಾಣಕ್ಕೆ ಇದ್ರೆ ಯಪ್ಪ ನೀವು ಮೊದಲು ಜಾಗ ಖಾಲಿ ಮಾಡಿರಿ, ಇಲ್ಲ ನಮಗೆ ಮುಗಿತದ ಕೆಲಸ ಐತಿನ. ಆದರೂ ನಾ ಸನ್ಮಾನ ಮಾಡೋಕ್ಕೆ ಬಂದವ ಖರೆ ಮತ್ತು ನನ್ನ ತಂದು ಹಚ್ಚೇರಿ. ಅದಕ್ಕಾಗಿರಲಿ ಗುರು ಸೋಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು, ಹಾಗೂ ತನ್ನ ಪರಮಶಿಷ್ಯ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು, ಸಿದ್ಧರತ್ನ ಮನ್ಮಿ ಮಧುಗೊಂಡಪ್ಪಗಳವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು, ಎನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಅಭಿನವ ಸಿದ್ಧರತ್ನ ಪರಮಪೂಜ್ಯ ಅಕ್ಕಲಕೋಟೆ ತಾಲೂಕು ಸೊಲ್ಲಾಪುರ ಜಿಲ್ಲೆಯ ಬಸವನ ಸಂಗೋಳಿಗೆಯ ಪರಮಪೂಜ್ಯ ಮಧುಗೊಂಡೇಶ್ವರ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು, ಎನ್ನ ಜ್ಞಾನದ ದಿವ್ಯ ಜ್ಯೋತಿ ಬೆಳಗಿರ್ತಕ್ಕಂಥ ಮುರುಘಾನೂರು ಕ್ಷೇತ್ರದ ಒಡೆಯ ಅಪ್ಪ ಮುರುಳಾಳ ಸಿದ್ಧ ಮತ್ತು ದಸ್ತಪ್ಪ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು, ಈ ನಮ್ಮ ಜೇವರ್ಗಿ ತಾಲೂಕು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮಕ್ಷೇತ್ರ ರಂಜುಣಿಗೆ ಕ್ಷೇತ್ರದ ಒಡೆಯ ನಮ್ಮನ್ನೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ಗುರುದೇವ ಎಲ್ಲ ಲಿಂಗನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡೆ, ಇನ್ನುಳಿದಿರ್ತಕ್ಕಂಥ ಎಲ್ಲ ಗ್ರಾಮದ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು, ಹಾಗೂ ಈ ಗ್ರಾಮದ ಎಲ್ಲ ಗುರು ಹಿರಿಯರು, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರು, ಹಾಗೂ ನಮ್ಮ ನೆರೆಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಬಂಧುಗಳು ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಬಹುತೇಕ ಅಪ್ಪಾಜಿಯವರು ಈ ಭಾಗದಲ್ಲಿ ಒಂದು ಕಡಿಮಠ ಕಲ್ಲೂರ ಬಿಟ್ಟರೆ ಮುರುಘಾನೂರು 22 ವರ್ಷದಿಂದ ನಮ್ಮ ಊರಿಗೆ ಕಾರ್ಯಕ್ರಮ ಮಾಡಕ್ಕೆ ಬಂದಿದ್ದರು. ಅವಾಗಿನ ಹಿಡ್ಕೊಂಡು ಈ ನೆರೆಭಾಗದಲ್ಲಿ ಕಾರ್ಯಕ್ರಮ ಹಲವಾರು ಆಗ್ಯಾವ. ಕರೆ ನಾವು ಅಪ್ಪಗಳು ಇದ್ದಲ್ಲಿ ಸುಮ್ಮ ಅವ್ರ ಸೇವಕಂತೂ ಒಂದೊಂದು ದಿವಸ ಹೋಗಿದ್ದೇವು. ಕರೆ ಆದರೆ ಅವರು ಪುರಾಣ ಈ ಜಾಗ ಇದು ನೋಡಿದ್ರೆ ಬಹುತೇಕ ನಾ ಅಲ್ಲಿದ್ದ ದೂರಿಂದ ನಿಂತು ನೋಡಿದ ಬಹುತೇಕ ಅಪ್ಪಗಳು ಎಲ್ಲಿ ಕೂತಂಗೆ ಅನಿಸ್ತಿತ್ತು ಅಂದ್ರೆ ಆಕಾಶದೊಳಗೆ ಕೂತಂಗೆ ಅನಿಸ್ತಿತ್ತು. ಆಕಾಶದೊಳಗೆ ದೇವಲೋಕದೊಳಗೆ ಇಂದ್ರ ಸಭಾ ಹೆಂಗಿತ್ತು ನೋಡು ಹಂಗೆ ಸಭಾ ನೀವು ಕೂತಿದ್ರಿ. ಅಪ್ಪುಗಳು ಆ ಬ್ರಹ್ಮ ವೇದಿಕೆ ಕೂತಂಗೆ ಕಾಣಿಸ್ತಿತ್ತು. ಈ ಜಾಗದ ಗುಣಧರ್ಮ ನಮ್ಮ ಕಲ್ಯಾಣಪ್ಪ ಸಾವ್ಕಾರ ಅವರು ಹೇಳಿದ ಸುಳ್ಳಲ್ಲ. ಯಾಕಂದ್ರೆ ಅಪ್ಪುಗಳು 22 ವರ್ಷ ನಮ್ಮಲ್ಲಿ ಪ್ರವಚನ ಮಾಡ್ತಿರ್ತಾರೆ. ನಾ ಬಂದು 5 ನಿಮಿಷದೊಳಗೆ ನೋಡ್ಕೊಂಡ. ಕರೆ ಅಪ್ಪುಗಳು ಹೇಳಿದ್ರು ಒಂದು ಸೌಂಡ್ ಸಿಸ್ಟಮ್ ಮೇಲೆ, ಆಮೇಲೆ ಭಕ್ತ ಜನರ ಮಧ್ಯದಲ್ಲಿ ಒಂದೊಂದು ಕಾರ್ಯಕ್ರಮ ಒಂದೊಂದು ರೀತಿ ಆಗ್ತಿರ್ತಾವೆ ಅಂಥೇಳಿ. ಅದಕ್ಕಾಗಿ ಭಾಳ ಪುರಾಣ ಅಂದ್ರೆ ಇದು ಎಂಥವ್ರು ಪುರಾಣ ಹಚ್ಚಿರಿ ನೀವು ಅಂದ್ರೆ ಎಂಥವ್ರದ್ದು ಹಚ್ಚಿರಿ, ಎಂಥವ್ರದ್ದು ಹಚ್ಚಿರಿ. ಬಹುತೇಕ ನಮ್ಮ ಮನ್ಯಾಗ ನಮ್ಮ ಅಪ್ಪ ದೇವ್ರಾದ ಅಂದ್ರೆ ಮಕ್ಕಳು ದೇವ್ ಆತಾವ. ಖರೆ ಆದ್ರೆ ಎಂಥ ಪುಣ್ಯಾತ್ಮನ ಪುರಾಣ ಹಚ್ಚಿರಿ ಅಂದ್ರೆ ಅಮೋಘ ಸಿದ್ಧ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದ ಅವ ಒಬ್ಬನೇ ದೇವ್ರ. ಖರೆ ಮುಂದೆ ಮಕ್ಕಳು ಅವ ಒಬ್ಬ ದೇವರಾದ, ಅವನ 3 ಮಂದಿ ಮಕ್ಕಳು ದೇವರಾದರು, 4 ಮಂದಿ ಮಕ್ಕಳು ದೇವರಾದರು, ಮೊಮ್ಮಕ್ಕಳು ದೇವರಾದರು, ಮರಿ ಮೊಮ್ಮಕ್ಕಳು ದೇವರಾದರು, ಗಿರಿ ಮೊಮ್ಮಕ್ಕಳು ದೇವರಾದರು. ಜಗತ್ತೇ ತುಂಬ ಇಲ್ಲ ಅವನು ವಂಶಾವಳಿನೇ ದೇವರಾಗಿ ಕೂತ. ಅಂಥವನ ಪುರಾಣ ನೀವು ಹಚ್ಚಿರಿ, ಅಂಥವನ ಪುರಾಣ ನೀವು ಹಚ್ಚಿರಿ. ಭಾಳ ಒಳ್ಳೆ. ಯಾಕಂದ್ರೆ ಈ ಪುರಾಣ ಪ್ರವಚನ ಯಾಕೆ ಮಾಡಬೇಕಂದ್ರೆ ಬಹುತೇಕ ಈಗೆಲ್ಲ ಮೊಬೈಲ್ಗಳು ಬಂದುಬಿಟ್ಟು ಅವೀಗಿನ ಮಕ್ಕಳಿಗೆ ಪುರಾಣ ಪ್ರವಚನ ಅಂದ್ರೆ ಏನು ಗೊತ್ತಿಲ್ಲ. ಅವು ಹೋದ ಕೂಡಲೇ ಡಿಸ್ಕೋ ಡ್ಯಾನ್ಸ್ ತೆಗಿತಾವ. ಇವು ಸಣ್ಣ ಮಕ್ಕಳು ಚಿಂಟು ತೆಗಿತಾವು. ಇವು ತೆಗೆದು ನೋಡ್ಕೊತ ಕೂತಿಬಿಡ್ತಾವೆ. ನಾವು ತಾಯಿ ತಂದ್ರೆ ನೋಡ್ಕೊತ ಕೂತ ಮಕ್ಕಳಾಗಿ ನೋಡಂಗಿಲ್ಲ ರೀ. ಅದಕ್ಕೋಸ್ಕರವಾಗಿ ಈ ಪುರಾಣ, ದೇವರ ನಾಮಸ್ಮರಣೆ, ದೇವರ ಚಿಂತನ, ಧ್ಯಾನ ಇದನ್ನೆಲ್ಲ ಯಾಕೆ ಮಾಡಬೇಕಂದ್ರೆ ಮನುಷ್ಯ ಜೀವನದಲ್ಲಿ ಹುಟ್ಟಿ ಬಂದು ನಾವು ಗುರುವಿನ ಕೃಪೆಗೆ ಪಾತ್ರರಾಗಿ ನಮ್ಮ ಜನ್ಮ ಕಲ್ಯಾಣ ಮಾಡ್ಕೋಬೇಕು, ಇದರಿಂದ ಮುಕ್ತನಾಗಬೇಕು. ಅದೊಂದು ಉದ್ದೇಶಕ್ಕೋಸ್ಕರವಾಗಿ ನಮ್ಮ ರಂಜುಣಿಗೆ ಗ್ರಾಮದ ಎಲ್ಲ ಪರಮ ಭಕ್ತಾದಿಗಳು ಕೂಡಿಕೊಂಡು ಈ ಒಳ್ಳೆಯ ಗುರುವಿನ ಪಾತ್ರದೊಂದಿಗೆ
ಅನೇಕ ಪುರಾಣಗಳನ್ನು ಮಾಡೀನಿ. ಈ ಸಲ ಅಮೋಕ್ಷಿದ ಪುರಾಣಕ್ಕೆ ಅದಕ್ಕೆ ಬಸವನ ಸಂಘಗಳಿಗೆ ಅಪುಗಳೇ ಬರಬೇಕಂತೇಳಿ ನಮ್ಮ ಮುರುಘಾನೂರದ ಗ್ರಾಮಸ್ಥರು ನಮ್ಮ ಕಣ್ಣೋಳಿ ಸಾವುಕಾರ ಅವರಿಗೆ ವಿಚಾರ ಮಾಡಿಕೊಂಡು ಈ ಪುರಾಣಕ್ಕೆ ಅಪುಗಳನ್ನ ಕರೆಸಿರಿ. ಬಹುತೇಕ ಅಪುಗಳು ಪುರಾಣ ಹೇಳಿ ಹೋಗ್ತಾರೆ ಹಿಂಗಿಲ್ಲ. ನೀವು ಬರೀ ಅವ್ರ ಪಾದ ದರ್ಶನ ಮಾಡಿದ್ರೆ ತಮ್ಮ ಜನ್ಮ ಕಲ್ಯಾಣ ಆಗಬೇಕು, ತಮ್ಮ ಜನ್ಮ ಕಲ್ಯಾಣ ಆಗಬೇಕು. ಸಿಗುವುದೇ ಅಪರೂಪ. ನಾ ಕಲ್ಯಾಣಪ್ಪ ಸಾವುಕಾರಗಂದನ ನಿಮ್ಮ ಗುರುಗಳಿಗೆ ಹೇಳಿ ನಂಜೋಳಿ ಪುರಾಣಕ್ಕಂದ್ರು ಶಿಖರ ಏನಂತ ಕೇಳ್ದ. ಶಿಖರ ಅಂದ ಬಹುತೇಕ ನಿಮ್ಮದು ಮತ್ತು ನಿಮ್ಮ ರಂಜೋಳಿಗೆ ಭಕ್ತರ ಜನ್ಮ ಪಾವನ ಐತೆ ಅಂದನ. ಯಾಕೆ ಶಿವದೇ ಅಪರೂಪ. ಬಹುತೇಕ ಅಪ್ಪುಗಳ ಪುರಾಣ ಈಗ ಇದು ಇಸ್ವಿ ಐತ್ರಿ 2025, 2031 ತನಕ ಪುರಾಣ ಬುಕ್ ಅದ. ಖರೆ ಏನೋ ಶಿಖರ ಖರೆ ನೀವು ಇರೋದು ಇನ್ನೊಂದು 25 ದಿವಸ ಪುರಾಣದ, ಇನ್ನೊಂದು 5 ದಿವಸ ಪುರಾಣದ. ಖರೆ ಈ ಪುರಾಣಕ್ಕೆ ಮನ್ಯಾಗ ಮುಖಲಾರ್ದು ನಿಮ್ಮ ಮನ್ಯಾಗ ಗಾಂಡದೆ ತಿಂದು ಬೀಳ್ತಿದ್ದೋ ನೀನು ಬಾಯಾಗ ಮಾಡೋ ತುಂಬ ನಡಿ ಅಂತೇಳಿ ಅವ್ರು ಬಡದು ಎಬ್ಬಸ್ಕೊಂಡು ತಂದು ಇಂಥ ಜಾಗದಾಗ ಎಲ್ಲರಿಗೂ ಮಠದಾಗ ಕೂತು ಆ ಗುರುವಿನ ನಾಮಸ್ಮರಣೆ ಮತ್ತು ಗುರು ಚಿಂತನೆ ಮಾಡಿ ಹೋದೆ ಅಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಗೆರಿ ಮೊಮ್ಮಕ್ಕಳಿಗೆ ಕೂಡ ಅದು ಪುಣ್ಯ ಬರುವಂಥ ವಿಚಾರವನ್ನು. ಯಾಕಂದ್ರೆ ಇನ್ನೇ ಗವಾಯಿಗಳು ಹಾಡಿದ್ರಲ್ಲ, ಏನು ಹಾಡಿದ್ರು? ಇದ್ದರಿರಬೇಕು ಇಂಥ ಮಗನು ಶ್ರವಣ ಕುಮಾರನಂತವನು. ಬಹುತೇಕ ಅಂಥ ಮಕ್ಕಳು ಗವಾಯಿಗಳು ಅದು ಅವಾಗಿಂದ ಐತೆ, ಈಗಿಂದಿಲ್ಲ. ಈಗಿನ ಮಕ್ಕಳು ಎಂಥ ಹುಟ್ಟಿ ಕೂತಾವ ಅಂದ್ರೆ ಹುರುಬೀಜ ಮಕ್ಕಳು ಹುಟ್ಟಿ ಕೂತಾವ. ಇನ್ನು ಇದಕ್ಕಿದ್ದಾಗ ಹೇಳ್ತೀನಿ, ಅದ್ರಾಗ ಏನಾದ್ರು ಹುರುಬೀಜ ಮಕ್ಕಳು ಯಾಕೆ ಹತ್ತೀವಿ ಇವಕ್ಕಂದ್ರೆ ಅಪ್ಪ ಅಪ್ಪ ಅನ್ಬೇಕಾದ್ರೆ ಒಪ್ಪತ್ತಿನ ಕೂಲಿ ಕೇಳಕತ್ತಾವ. ಅಪ್ಪ ಅನ್ಬೇಕಾದ್ರೆ ಒಪ್ಪತ್ತಿನ ಕೂಲಿ ಕೇಳಕತ್ತಾವ. ಅಂಥ ಮಕ್ಕಳು ಹುಟ್ಟ್ಯಾವ. ಅಪ್ಪಾಜಿಯವ್ರು ಪದೇ ಪದೇ ಹೇಳ್ತಿರ್ತಾರೆ ಡೊಳ್ಳಿನ ಪದ್ದಾಗ, ಕೊಡೇಕಲ್ದವ್ರು ಬಸವಣ್ಣವ್ರು ಸಾರಿ ಹೋದ ಮಾತು ಏನು? ಹಗರ ಕಾಲ ಜಗಕ್ಕೆ ಬಂದಿತ್ತಣ್ಣ, ಹಗೆಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ, ಹುಲ್ಲ ಕಲ್ಲಿಗೆ ಜಗಳ ಹತ್ತಿತ್ತಣ್ಣ, ಹುಲ್ಲೆದ್ದು ಹೊಡ್ಯಾಗ ಕಲ್ಲ ತುಡಿ ಪುಡಿ ಆದಿತ್ತಣ್ಣ, ಅಣ್ಣ ತಂಗಿ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ, 2044 ಇಸ್ವಿಗೆ ಬೆಂಕಿ ಮಳಿ ಆದಿತ್ತಣ್ಣ, 2054 ಇಸ್ವಿಗೆ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕಿನೇ ಇರ್ತಾಳಣ್ಣ. ಕೊಡೇಕಲ್ದವ್ರು ಬಸವಣ್ಣವರು ಬಬಲಾದೇವ್ರು ಹೇಳಿದೇನು ಸುಳ್ಳು ಐತೇನ? ಏನಿಲ್ಲ. ಇಂಥ ಮಕ್ಕಳು ಹುಟ್ಟುತ್ತಾವ, ಅವಾಗೇ ಗೊತ್ತಾಗ್ಯದ. ಅದಕ್ಕಾಗೆ ಕಾಲಜ್ಞಾನಿಗಳು ನಮಗೆಲ್ಲ ಇದನ್ನ ಮುಂದಿನ ಎಚ್ಚರಿಕೆ ಕೊಟ್ಟು ಹೋಗ್ಯಾರ. ಆದರೂ ಈಗ ನಾವು ಇನ್ನೂ ತಿಳ್ಕೊಂಡಿಲ್ಲ ಹ್ಯಾಂಗದಾವ ಈಗಿನ ಮಕ್ಕಳು ಅಂತ ಕೇಳಿದ್ರೆ ಒಂದು ಮಾತು ಹೇಳಿ ಮುಗಿಸಿಬಿಡ್ತೀನಿ. ಈಗಿನ ಮಕ್ಕಳು ಹ್ಯಾಂಗದಾವ ಅಂದ್ರೆ ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು 4 ಮಂದಿಯಾಗ ಕೂತು ಆಚಾರ ಹೇಳಕತ್ತೀವಿ ನಾವು. ಯಾಕ್ರಿ? ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು 4 ಮಂದಿ ಕೂತು ಆಚಾರ ಹೇಳಕತ್ತೇವು. ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು. ಹಡದ ತಾಯಿ ತಂದೆನ ಚಲೋ ನಾಯಿ ತಂದು ಮನ್ಯಾಗ ಸಾಕೋದು. ಹಡದ ತಾಯಿ ತಂದೆ ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು, ನಾಯಿ ತಂದು ಮನ್ಯಾಗ ಸಾಕೋದು. ಆ ನಾಯಿಗೆ ಬೇಡದಂತ ಹಾಲು, ಬ್ರೆಡ್, ಬಿಸ್ಕಿಟ್ ಹಾಕೋದು. ಅದಕ್ಕೆ ರಾತ್ರಿ ಸರಪಳಿ ಹಚ್ಚಿ ಕಟ್ಟು. ಅದು 1ಕ್ಕೆ ಮಾಡಿದ್ರು ಇವರೇ ಬೆಳೆಯೋದು, 2ಕ್ಕೆ ಮಾಡಿದ್ರು ಇವರೇ ಬೆಳೆಯೋದು. ಅಕಸ್ಮಾತ್ ಹಡದ ತಾಯಿ ಆಗಲಿ ತಂದೆ ಆಗಲಿ 30 ವಯಸ್ಸಾದಾಗ ಎದ್ದು ಹೋಗ್ಲಾರ ಬಟ್ಟಿ ಎಲ್ಲರೇ ಒತ್ತಾಡಿ ಜರ ಪರಿಶಿ ಮೇಲೆ ಸ್ವಲ್ಪ ಉಗುಳ್ದು ಅಂದ್ರೆ ಏನತ್ತಾರ ನಿಮ್ಮ ಕಬರ್ಗಿಬರ್ ಐತಿಲ್ಲ, ಎಷ್ಟು ಲಕ್ಷಾರು ಗಂಟೆ ಕೊಟ್ಟು ಪರಿಶಿ ಹಾಕಿ ನಮ್ಮ ಪಾಲಿಸ್ ಪರಿಶಿ ಆ ಕಡೆ ಹೊರಗೆ ಹೋಗಿ ಉಗುಳಕ್ಕೆ ಬರ್ಲಕ್ಕ ತಾಯಿ ತಂದೆ ಮೇಲೆ ಶಟ್ಯಾನ. ನಾಯಿದು ಬೆಳೆಯೋದು ಚಲೋ ಏನು ಹಡದವ್ರದ್ದು ಬೆಳೆಯೋದು ಚಲೋ? ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ನಾಯಿನ ನೋಡ್ಕೋತೀರಿಪ್ಪ, ಹಾಲು ಬ್ರೆಡ್ ಬಿಸ್ಕಿಟ್ ಹಾಕಿ. ಅದೇ ನಾಯಿಗೆ ಹಾಕುವ ಹಾಲು ಬ್ರೆಡ್ ಬಿಸ್ಕಿಟ ಹರದ ತಾಯಿ ತಂದೆಗೆ ಹಾಕಿ ನೋಡಿ ಅವರು ಯಾವಾಗ ತಾವು ದೇಹ ಬಿಡ್ತಾರ ಅವಾಗ ಒಯ್ದು ಮಣ್ಣಾಗಿಟ್ರಿ ಅಂದ್ರೆ ದೇವ್ರ ಆಶೀರ್ವಾದ ಮಾಡಿದ್ರೆ ಒಂದೇ ತಲೆ ನಿಮಗೆ ನಿಮ್ಮ ಮನೆಗೆ ಶಿರ್ತಾನೆ ಇರ್ತದಂತ. ಅಕಸ್ಮಾತ್ ಹಡದ ತಾಯಿ ತಂದೆ ನೀವು ಸಾಯತನ ನೋಡ್ಕೊಂಡ್ರಿ ಅಂದ್ರೆ ಅವ್ರ ತಾಯಿ ತಂದೆ ನಿಮಗೊಮ್ಮ ಆಶೀರ್ವಾದ ಮಾಡಿದ್ರ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತನೂ ನಿಮ್ಮ ಮನೆಗೆ ಬಡತನಕ್ಕೆ ಬರೋದಿಲ್ಲ ಅಂತ ನೋಡಿ. ನಿಮ್ಮ ಮನೆಗೆ ಬಡತನಕ್ಕೆ ಬರೋದಿಲ್ಲ. ಜಗತ್ತದೊಳಗೆ ಹಡದ ತಾಯಿ ತಂದೆ ಬಿಟ್ಟು ಹೇಳಿದ್ರಲ್ಲ, ಕಾಶಿ ರಾಮೇಶ್ವರ ಎಲ್ಲಿ ಹೋದ್ರೆ ದೇವರಿಲ್ಲ, ಹಡದ ತಾಯಿ ತಂದೆನೇ ದೇವರು ಅನ್ನುವಂಥ ವಿಚಾರವನ್ನು ನಮ್ಮ ಮೈತ್ರಿ ಗವಾಯಿಗಳು ಹೇಳಿದ್ರು. ಯಾಕೆ ಹಿಂಗೆ ಹೇಳಬೇಕಾಗ್ಯದ ಅಂತ ಕೇಳಿದ್ರೆ, ಹಡದ ತಾಯಿ ತಂದೆ ನೋಡೋ ಮಕ್ಕಳಿಲ್ಲ. ಹೆಂಗೆ ಈಗಿನ ಮಕ್ಕಳು ಎಂಥವದವ ಅಂದ್ರೆ, ಇಬ್ಬರು ತಾಯಿ ತಂದೆಗೆ 2 ಮಕ್ಕಳಿದ್ದು, ಗಂಡಸು ಮಕ್ಕಳು, ಬಡತನ ಸಂಸಾರ, ಕೂಲಿ ನಾಲಿ ಮಾಡಿ 2 ಗಂಡಸು ಮಕ್ಕಳಿಗೆ ನೌಕರಿ ಮಾಡಿಸಿದ್ರು. ಮುಂದೆ ಮಕ್ಕಳು ಅವ್ರಿಗೆ ಇಂಜಿನಿಯರಿಂಗ್ ನೌಕರಿ ಬತ್ತು, ಅವರಿಗೆ ಅಮೇರಿಕಕ್ಕೆ ಆಯ್ತು ಅವ್ರ ಡ್ಯೂಟಿ. ಅವ್ರು ಅಮೇರಿಕಕ್ಕೆ ಹೋಗೋದು ಬಂದಾಗ ತಾಯಿ ತಂದೆ ಹೇಳಿದ್ರು, ಯವ್ವ
ಯಪ್ಪ ಎಷ್ಟು ದಿನ ನಮ್ಮ ಸಲುವಾಗಿ ನಮ್ಮ ಸಂಸಾರಕ್ಕಾಗಿ ದುಡಿದೇರಿ, ಇನ್ನೇನು ನೀವು ದುಡಿಬೇಡ್ರಿ, ನೀವು ಕೂತ್ಕೊಂಡ್ರಿ, 30 ವಯಸ್ಸಾಗ್ಯದ, ನಾವು ಹೆಂಗೋ ಅಮೇರಿಕಕ್ಕೆ ಹೋಗೋರದೇವು, ಹೋದ ಕೂಡಲೇ ನಿಮ್ಗೆ ತಿಂಗಳ ನಿಮಗೆ ಎಷ್ಟು ಉಳ್ಳಕ್ಕೆ ದುಡ್ಡು ಹತ್ತದಲ್ಲ ನಿಮ್ಗೆ ನಾವು ಕೊಟ್ಟು ಹಚ್ಚಿಬಿಡ್ತೇವೆ, ತಿಂಗಳ ಟಪಾಲ ಬರೋದು ಹಚ್ಚಿಬಿಡ್ತೇವೆ, ನೀವೇನು ಕಾಳಜಿ ಮಾಡಬೇಡ್ರಿ, ಇನ್ನು ದುಡಿಬೇಡ್ರಿ ಅಂತೇಳಿ ಎಷ್ಟು ಹೇಳಿ ಮಕ್ಕಳು ತಾಯಿ ತಂದೆ ನಮಸ್ಕಾರ ಮಾಡಿ ವಿಮಾನ ಹಬ್ಬೋದ್ರು, ಅಮೇರಿಕಕ್ಕೆ ಹೋದ ಬಳಕ ತಾಯಿ ತಂದೆ ಹೆಂಗೂ ನಮ್ಮ ಮಕ್ಕಳು ಹಚ್ಚಿಬಿಡ್ತಾವ, ನಾವು ಕೂತು ಉಣ್ಬೇಕು, ದೇವರು ಇವಾಗಲೇ ನಮ್ಮ ಕಣ್ಣು ತೆರೆದ ಅಂತೇಳಿ ಇವು ಖುಷಿ ಪಟ್ಟು ಮನ್ಯಾಗ ಕೂತಾವ. ಇವ್ರು ಹಾದ ಬಳಕ ತಿಂಗಳಾಯ್ತು, 2 ತಿಂಗಳಾಯ್ತು, 6 ತಿಂಗಳಾಯ್ತು, ವರ್ಷ ಆಯ್ತು, ಒಂದು ಟಪಾಲಿಲ್ಲ, 1 ರೂಪಾಯಿ ದುಡ್ಡಿಲ್ಲ. ದುಡಿಬೇಕಂದ್ರೆ ತಾಯಿ ತಂದೆ ಶಕ್ತಿ ಇಲ್ಲ, ಹೆಂಗೆ ಮಾಡ್ಬೇಕು ಅನ್ಕೋತ ಇನ್ನೊಬ್ಬರ ಬಳಿ ಭಿಕ್ಷೆ ಬೇಡಿ ತಿನ್ಕೋತ ಹಿಂಗೆ ಜೀವನ ಕಳೆದ್ರು. 2 ವರ್ಷ ಮುಗಿಲಕ್ಕೆ ಬತ್ತು, ಮಕ್ಕಳು ಪತ್ತನೇ ಇಲ್ಲ, ಒಂದು ಟಪಾಲೂ ಇಲ್ಲ. ಅವಾಗೇನು ಫೋನ್ ಇದ್ದಿದ್ದಿಲ್ಲ, ಒಂದು ಟಪಾಲು ಇಲ್ಲ, ಏನೂ ಇಲ್ಲ. ಅವಾಗ ತಾಯಿ ಮಕ್ಕಳು ಚಿಂತೆ ಮಾಡಿ 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 ತನ್ನ ಪ್ರಾಣ ಬಿಟ್ಟು ಹೊಳಕ್ಕೆ ಊರಾನವ್ರು ಒಂದು ಟಪಾಲು ಬರೆದು ಹಾಕಿದ್ರು, ಹಿಂಗೆ ನಿಮ್ಮ ಅವು ಸತ್ತಾವ, ನೀವು ಬರ್ರಿ ಅಂತೇಳಿ. ಅವಾಗ ಹೋಗಿ ಟಪಾಲು ತಾಯಿ ಸತ್ತು 3 ದಿವಸ ಹೋಗಿ ಮುಡ್ತು. ಟಪಾಲು ನೋಡಿದ ಮಗ ನೋಡಿ ಹೊಳ್ಳಿ ವಿಮಾನ ಹತ್ತಿ ಬಂದ ಹಿರಿಮಗ ಬಂದು ತಂದೆ ಒಂದೇ ಕಟ್ಟಿ ಮೇಲೆ ಕೂತು ಅಳ್ಳಕತ್ತಿತ್ತು. ಮಕ್ಕಳು ಆ ಕಡೆ ಹೋದು ಹೇಳ್ತು, ಒಂದು ಕೈ ಬಿಟ್ಟು ಹೋಯ್ತು. ನಾ ಹೆಂಗೆ ಮಾಡ್ಬೇಕಂತ ಹೇಳಿ ಅಳ್ಕೋತ ಕೂತಿದ. ಮಗ ಬಂದ, ಮಗನ ನೋಡಿ ತೀರ ಇಟ್ಟು ತಂದೆ ದುಃಖ ಆಯಿತು, ತೆಕ್ಕಿಗೆ ಹಾಕೊಂಡು ಅಳ್ಳಕತ್ತ. ಅವಾಗ ತಂದೆ ಹೇ ಮಗ ನೀವು ಹಾದ್ರಿಪ್ಪ, ನಿಮ್ಮ ಚಿಂತೆ ನಿಮ್ಮ ಅವು ಕೈ ಬಿಟ್ಟು ಹಾದ್ರ ಮಗ ಅಂತ ಹಿಂಗಂದು ತಂದೆ ಅತ್ತ. ಕೆಲವೊಂದು ನಿಮಿಷ ಆದ ಮೂಲಕ ಸಮಾಧಾನ ಆಯಿತು. ಹಿರಿಮಗ ಕೇಳಿದನಂತ, ಯಾರು ತಂದೆ ಕೇಳಿದನಂತ ಹಿರಿಮಗನಿಗೆ, ಅಪ್ಪ ನೀವೊಬ್ಬನೇ ಬಂದೇನೋ ಕಂದ, ಮತ್ತು ತಮ್ಮ ಯಾಕೆ ಬರಲಿಲ್ಲ? ಅವಾಗ ಹಿರಿಮಗ ಹೇಳ್ತಾನೆ, ಯಪ್ಪ ರೊಕ್ಕದ ಬೆಲೆ ನಿನಗಿನ ಗೊತ್ತಿಲ್ಲ, ಒಬ್ಬರು ಅಮೇರಿಕಕ್ಕೆ ಹೋಗಿ ಬರಬೇಕಾದ್ರೆ 2 ಲಕ್ಷ ರೂಪಾಯಿ ಅದಪ್ಪ, ನಿನಗೆ ರೊಕ್ಕದ ಬೆಲೆ ಏನಾಗ ಗೊತ್ತಿಲ್ಲ. ಇವಾಗ ಅವು ಸತ್ತಾಳಂತೇಳಿ ನಾ ಬಂದೀನಿ, ನಾಳೆ ನೀ ಸತ್ತ ತಮ್ಮ ಬರ್ತಾರ, ನಾ ಬರುವುದಿಲ್ಲ. ಯಾರು ಮಾಡೋರು ತಗೊಂಡು ಯಾರು ಮಾಡೋರಿದ್ದೇನೆ. ಅದಕ್ಕಾಗಿ ನಮ್ಮ ಭಾಗದೊಳಗೆ ಒಬ್ಬ ಶರಣ ಬಹುತೇಕ ನನ್ನ ಮಕ್ಕಳೇ ಬ್ಯಾಡ ಅಂದ. ಯಾರು ಗೊತ್ತದೇನು? ಇದು ನಮ್ಮದು ಯಾವ ನಾಡು ಅಂತಾರೆ, ಇದಕ್ಕೆ ಶರಣರ ನಾಡು. ಬಹುತೇಕ ಇದಕ್ಕೆ ಯಾಕೆ ಶರಣರ ನಾಡು ಅಂದ್ರೆ ಬಹುತೇಕ ಇಲ್ಲಿ ಭಾಳ ಜನ ಶರಣರು ಹುಟ್ಟಿದ್ರು. ಯಾರು? ಕೈನೂರು ಕೃಷ್ಣಪ್ಪ. ಯಾರು? ಕಡಕೋಳ ಮಡಿವಾಳಪ್ಪ, ಕೈನೂರು ಕೃಷ್ಣಪ್ಪ, ಕಡ್ಲೆವಾಡದ ಸಿದ್ದಪ್ಪ, ತೆಲಗುಳದ ರೇವಪ್ಪ, ಹರಳಗುಂಡಿಗೆ ಶರಣ ಬಸಪ್ಪ, ಕಕ್ಕಳ ಮೇಲೆ ಸಿದ್ದಲಿಂಗಪ್ಪ. ಇಂಥ ಶರಣರು ಹುಟ್ಟಿದ ನಾಡ, ಇಂಥ ನಾಡಿನೊಳಗೆ ಹುಟ್ಟ್ಯಾರಂತೇಳಿ ಬಹುತೇಕ ನಮ್ಮ ಒಬ್ಬ ಶರಣ ಈ ಮಕ್ಕಳಿಗೆ ಬ್ಯಾಡ ಅಂದ. ಯಾರು ಬರ್ತದೇನೋ? ಕಡಕೋಳ ಮಡಿವಾಳಪ್ಪನ ಶಿಷ್ಯ ತೆಲಗುಳದ ರೇವಪ್ಪ. ಗುರು ಅಮ್ಮ ಮಡಿವಾಳಪ್ಪ ರೇವಪ್ಪ ಕೇಳ್ದಂತ, ರೇವಪ್ಪ ಹೇ ರೇವಪ್ಪ, ಈ ದೇಹ ಹಣ್ಣಾಗ್ಯದ, ಮೆತ್ತಗಾಗ್ಯದ, ಇದು ಯಾವಾಗ ಇರ್ತೈತಿ ಯಾವಾಗ ಹೋಗ್ತೈತಿ ಅನ್ನೋ ಗೊತ್ತಿಲ್ಲ ಮಗನ. ಎಲ್ಲರೂ ಶಿಷ್ಯ ಮಕ್ಕಳು ಬಂದ ಏನು ಬೇಕು ಎಲ್ಲ ಬೇಡ್ಕೊಂಡು ಒಯ್ದಾರ, ನೀವೊಬ್ಬ ಏನೂ ಬೇಡಿಲ್ಲ, ಮತ್ತು ನೀ ಯಾನಾರು ಬೇಡ ಕೊಡ್ತೀನಂದ. ಅವಾಗ ಇವ ಶಿಷ್ಯ ರೇವಪ್ಪ ಅಂದ, ನಿನ್ನ ಕಡೆ